ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಸಂಡೇ ವ್ಲಾಗ್ ಆಗಿದೆ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ಫಿಶ್ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸಿದೆ. ಈಗ ಮೀನಿನ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಮೀನನ್ನ ಯಾವ ರೀತಿ ತೊಳ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇದರಲ್ಲಿ. ಅಂದರೆ ಇವಾಗ ಅರಿಶಿನ ಹಾಕಿ ತೊಳೆಯೋದ್ರಿಂದ ಸ್ಮೆಲ್ ಬರೋದಿಲ್ಲ. ರಾಗಿ ಹಿಟ್ಟು, ಅರಿಶಿನ ಹಾಗೆ ಸ್ವಲ್ಪ ಉಪ್ಪು, ಹುಣಸೆಹಣ್ಣ ಹಾಕಿ ತೊಳೆಯೋದ್ರಿಂದ ಸ್ಮೆಲ್ಲು ಬರೋಲ್ಲ. ಹಾಗೆ ಹುಳಿ ಉಪ್ಪೆಲ್ಲ ಕರೆಕ್ಟಾಗಿ ಮೀನಿಗೆ ಹೀರಿಕೊಳ್ಳುತ್ತೆ. ಟ್ರಿಪ್ಪು ನಾವು ರಾಗಿ ಹಸಿಟ್ಟಿಂದ ತೊಳಿಬೇಕು. ಹಾಗೆ ಎರಡನೇ ಟ್ರಿಪ್ಪು ನಾವು ಹುಣಸೆಹಣ್ಣು ನೀರಿಂದ ತೊಳಿಬೇಕು. ಹಾಗೆ ಒಂದು ಸ್ವಲ್ಪ ಅರಿಶಿನ, ಮೂರನೇ ಟ್ರಿಪ್ಪು ಅರಿಶಿನ ಎಲ್ಲ ಹಾಕಿ ತೊಳೆದಿಟ್ಟಾದ್ಮೇಲೆ ಒಂದು ಚೆನ್ನಾಗಿರೋ ನೀರಲ್ಲಿ ಹಾಕಿ ತೊಳೆದಿಟ್ರೆ ಆಯಿತು. ಇವಾಗ ಮೀನು ಎಲ್ಲ ತೊಳೆದಿಟ್ಕೊಂಡಾಗಿದೆ. ಅದನ್ನದಾಗಿ ನಾನು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿನ ಎರಡನ್ನ ತೊಗೊಂಡು ಈ ಥರ ಮುರಿದಿಟ್ಕೊಂಡಿದ್ದೀನಿ. ಹಾಗೆ ನಾನು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ನಾನು ಬೆಳ್ಳುಳ್ಳಿ, ಕರಿಬೇವನ್ನ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಹಾಗೆ ಟೊಮೊಟೊನ 1 ಕಪ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿನ ತೊಗೊಂಡು ಇದೆಲ್ಲ ಪೂರ್ತಿ ನಾನು ಹುರ್ಕೊಳ್ಳೋದಕ್ಕೆ ಹಾಕುತ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಒಂದೇ ಸತಿ ಹಾಕ್ಕೊಂಡು ಈ ಥರ ಹುರ್ಕೋತಾ ಇದ್ದೀನಿ. ಹಾಗೆ ನಾನು ಈರುಳ್ಳಿನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ. ಇದೆಲ್ಲ ಪೂರ್ತಿಯಾಗಿ ಫ್ರೈ ಆಗಬೇಕಾಗುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಒಂದೆರಡು ಕಡ್ಡಿ ಆಗೋಷ್ಟು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಹಾಗೆ ನಾನು ನೆಚ್ಚಿಟ್ಕೊಂಡಿದ್ದೆನಲ್ಲ ಟೊಮೊಟೊನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇದು ಮುಕ್ಕಾಲು ಭಾಗ ಸ್ವಲ್ಪ ಫ್ರೈ ಆದಮೇಲೆ ಚಿಲ್ಲಿ ಪೌಡ್ರು ಹಾಗೆ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಈಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ನಾನೊಂದು ಮಿಕ್ಸಿ ಜಾರಿಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಅದನ್ನು ಮೊದಲು ರುಬ್ಬಿಟ್ಕೋತಾ ಇದ್ದೀನಿ. ಇದೆಲ್ಲ ರುಬ್ಬಿಟ್ಕೊಂಡೆಲ್ಲ ಆದಮೇಲೆ ನಾನು ಹುರಿದಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇದು ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ನಾನು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನೋಡಿ ಈ ಥರ ಕುದಿ ಬರಬೇಕು. ಇದು ಕುದಿ ಬರೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಕುದಿ ಎಲ್ಲ ಬಂದಾದ್ಮೇಲೆ ಫ್ರೈ ಎಲ್ಲ ಮಾಡ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ನಾವು ನೀರು ಹಾಕೋಬೇಕಾಗುತ್ತೆ. ನಿಮಗೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನನಗೆ ಇಷ್ಟ ಸಾಕಾಗಿತ್ತು. ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಪ್ಲೇಟ್ನ ಮುಚ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ಬೆಂದಾದ್ಮೇಲೆ ಈ ಥರ ಕುದಿ ಬಂದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈಗ ನಾನು ಮೀನನ್ನು ಹಾಕೋತಾ ಇದ್ದೀನಿ. ತೊಳೆದಿಟ್ಕೊಂಡಿರೋಂಥ ಮೀನನ್ನ ಹಾಕ್ಕೊಂಡು ಇದಕ್ಕೆ ಹುಣಸೆ ಹುಳಿ ಹಾಕಿದ್ರೆ ಇದು ರೆಡಿ ಆಗುತ್ತೆ. ಇದೊಂದು 10-15 ನಿಮಿಷ ಬೆಂದರೆ ಸಾಕು. ಮೀನು ಬೇಗ ಬೆಂದ್ಬಿಡುತ್ತೆ. ಇದೇನು ಜಾಸ್ತಿ ಬೇಯಿಸಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒಂದು 10-20 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಬೇಯಿಸಿದ್ರೆ ಅದೇ ಜಾಸ್ತಿ ಆಗುತ್ತೆ. ಸೊ ಇವಾಗೆಲ್ಲ ಆಗಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಆಯಿತು. ಬಿಸಿ ಬಿಸಿಯಾಗಿ ರೆಡಿಯಾಗಿರೋ ಮೀನು ಸಾಂಬಾರು ರೆಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ಸಾಂಬಾರು ರೆಸಿಪಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗೂ ಮಾಡ್ಕೋಬೋದು. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮೀನೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ನಾನು, ನನ್ನ ಮಗ ಮತ್ತು ನಮ್ಮ ಮನೆಯವರಿಬ್ಬರು 3 ಜನನೂ ಕೂಡ ರಿಲಯನ್ಸ್ಗೆ ಹೋಗಬೇಕಿತ್ತು. ಸೊ ರಿಲಯನ್ಸ್ಗೆಲ್ಲ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಸೋಪಿನ ಪೌಡರು ಹಾಗೆ ಸ್ವಲ್ಪ ಲಿಕ್ವಿಡ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ತೊಗೊಬರೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ನಾವೇನಾದರೂ ಈ ಕಡೆ ರಿಲಯನ್ಸ್ ಅಥವಾ ವಿಶಾಲ್ ಮಾರ್ಟ್ ಆ ಕಡೆ ಏನಾದರೂ ಹೋಗ್ಬಿಟ್ರೆ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ತೊಗೊಬಿಡ್ತೀವಿ, ಪರ್ಚೇಸ್ ಮಾಡ್ಕೊಬಿಟ್ಟಿರ್ತೀವಿ.
ಯಾಕೆ ಒಂದೊಂದು ಆಫರ್ಗೆಲ್ಲ ಇರುತ್ತಲ್ವ, ಸೊ ಅದಕ್ಕೋಸ್ಕರ ನಮ್ಗೆ ಏನೇನು ಬೇಕೋ ನಾವು ಅದನ್ನು ಪರ್ಚೇಸ್ ಮಾಡ್ಕೊಬಿಡ್ತೀವಿ. ಇವಾಗ ನಾನು ಸೋಪು ನನಗೇನಾಗಿದೆ ಅಂತ ಅಂದರೆ ಇಲ್ಲಿ ಹೋದ್ಮೇಲೆ ನನಗೆ ಬೇಕಾಗಿರೋದನ್ನ ಬಿಟ್ಟು ಬೇಡದಿರೋದೇ ಜಾಸ್ತಿ ತೊಗೊಬಿಟ್ಟಿದ್ದೀನಿ. ಸೋಪೆಲ್ಲ ತೊಗೊಂಡಿದ್ದೀನಿ, ಅಂದರೆ ಈ ಪೆನಾಯಿಲೆಲ್ಲ ಬೇಕಿತ್ತು, ಅಂದರೆ ಡೊಮ್ಯಾಕ್ಸ್ ಪೌಡರೆಲ್ಲ ಬೇಕಿತ್ತು, ಅದನ್ನೆಲ್ಲ ಬಿಟ್ಟು ಮಿಕ್ಕಿದ್ದೆಲ್ಲ ತೊಗೊಂಡಿದ್ದೀನಿ. ನನಗೆ ಅದಕ್ಕೆ ಅದೇ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಹೋಗಿದ್ದು, ಬಟ್ ಬೇರೆದೆಲ್ಲ ತೊಗೊಬಿಟ್ಟೆ. ಸೊ ಹಾಗೆ ಅಲ್ಲೊಂದು ಒಳ್ಳೆ ಐಟಮ್ ಇತ್ತು. ಸೊ ತುಂಬಾ ನನಗೆ ಇಷ್ಟವಾಗಿರೋ ಒಂದು ಒಳ್ಳೆ ಐಟಮ್ ಅಂತಲೇ ಹೇಳ್ಬೋದು. ಇಡ್ಲಿ ಯಾರೂ ತಿನ್ನಲ್ಲ ಅಂತ ಅಂದವ್ರಿಗೆ ಇದನ್ನು ಹಾಕೊಂಡು ತಿಂದರೆ ನಿಜವಾಗ್ಲೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಆ ಫುಡ್ ಐಟಮ್ ಏನಿದೆ. ಅದನ್ನು ನಾನು ನೆಕ್ಸ್ಟ್ ಅದೇನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಎಲ್ಲ ಪರ್ಚೇಸ್ ಎಲ್ಲ ಮಾಡಿಕೊಂಡು ನನಗೇನೇನು ಬೇಕೋ ಅದೆಲ್ಲ ತೊಗೊಂಡು, ಹಾಗೆ ಮನೆಗೆ ಏನೇನು ಬೇಕೋ ಅದನ್ನು ತೊಗೊಂಡು ಅಲ್ಲಿಂದ ನಾವು ಹೊರಡೋಣ ಅನ್ನೋ ಟೈಮಲ್ಲಿ ಫುಲ್ ಮಳೆ ಜೋರಾಗಿತ್ತು. ಹಾಗೆ ಇದೆಲ್ಲ ಪ್ಯಾಕ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ನಾವು ನಮ್ಮ ಮನೆಯವರು ಎಲ್ಲ ಹೊರಟ್ರಿ. ನಮ್ಮ ಲೋಚನ್ ತುಂಬಾ ಹಠ ಮಾಡ್ತಿದ್ದ ಗೋಬಿ ಮಂಚೂರಿ ಕೊಡಿಸಿ ಅಂತ ಅಂದ್ಬಿಟ್ಟು. ನೀವೇನಾದರೂ ದಾವಣಗೆರೆಯಲ್ಲಿದ್ದರೆ ಈ MG ಅಂದರೆ ಮಾಲ್ಗುಡಿ ಗೋಬಿ ಸೆಂಟರ್ಗೆ ಹೋಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಒಂದು ಹೆಂಗಸು ಅಡುಗೆ ಮಾಡ್ತಾರೆ, ಅವರೇ ಸ್ವಲ್ಪ ಮೇಂಟೈನ್ ಮಾಡ್ತಾರೆ. ಪಕ್ಕದಲ್ಲೇ ಅವರ ಹಸ್ಬೆಂಡ್ ಕೂಡ ಏನೋ ಒಂದು ಅಂಗಡಿ ಹಾಕ್ಕೊಂಡಿದ್ದಾರೆ, ಟೀ ಅಂಗಡಿ. ನನಗಂತೂ ಈ ಕಡೆ ಬಂದಾಗೆಲ್ಲ ನನಗೆ ಇಲ್ಲಿ ತಿಂದೇ ಹೋಗದೆ ಇದ್ರೆ ಆಗೋದಿಲ್ಲ. ನಾನು ಗೋಬಿ ತಿನ್ನೋದೇ ಬಿಟ್ಬಿಟ್ಟಿದ್ದೆ, ಬಟ್ ಇಲ್ಲಿ ನಾನು ಗೋಬಿ ಮಂಚೂರಿಯನ್ನು ಅಷ್ಟು ಕಷ್ಟ ನಾನು ತಿಂತಿರಲಿಲ್ಲ. ನಾನು ಯಾವಾಗೋ ಒಂದ್ಸತಿ ದೇವಸ್ಥಾನಕ್ಕೆ ಅಂತ ಬಂದಾಗ ಹಾಗೆ ಇಲ್ಲಿ ಟ್ರೈ ಮಾಡಿದ್ದೆ, ನನಗಿದೆ ಫೈನಲ್ ಆಗಿಬಿಟ್ಟಿದೆ. ಗೋಬಿ ಮಂಚೂರಿ ಆಯಿತು, ಬೇಬಿ ಕಾರ್ನ್ ಮಂಚೂರಿ ಅಂತೂ ತುಂಬ ಟೇಸ್ಟಿ ಆಗಿರುತ್ತೆ. ಗೋಬಿ ಮಂಚೂರಿ ಹಾಗೆ ಬೇಬಿ ಕಾರ್ನ್ ಮಂಚೂರಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ವ್ಲಾಗ್ ಈ ಥರ ಇತ್ತು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಂದಿನಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಲಾಟ್. ಬಾಯ್.